ಹೊಸ ವಿಡಿಯೋಗೆ ಸ್ವಾಗತ ಗೆಳೆಯರೇ. ನಿಮಗೆ ಗೊತ್ತಾ ಈ ಭೂಮಿ ಬ್ರಹ್ಮಾಂಡ ಯಾರು ಸೃಷ್ಟಿಸಿದ್ರು ಅಂತ? ಭೂಮಿಯ ಮೇಲೆ ಮೊದಲು ಯಾರು ಹುಟ್ಟಿದ್ದು? ಯಾವುದೇ ಜೀವಿಯನ್ನು ಕೇಳಿದರು ನಮ್ಮನ್ನು ದೇವರು ಹುಟ್ಟಿಸಿದ್ದಾನೆ ಎನ್ನುತ್ತಾರೆ. ಇಷ್ಟಕ್ಕೂ ದೇವರು ಹೇಗೆ ಹುಟ್ಟಿದ? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ. ಈ ವಿಷಯ ತಿಳಿಯೋ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಿ. ಗೆಳೆಯರೇ, ಕೋಟ್ಯಂತರ ವರ್ಷಗಳ ಹಿಂದೆನೇ ಭೂಮಿ ರೂಪುಗೊಂಡಿತ್ತು ಎಂದು ಈಗಿನ ತಂತ್ರಜ್ಞಾನವನ್ನು ಬಳಸಿ ನಮ್ಮ ವಿಜ್ಞಾನಿಗಳು ಹೇಳುತ್ತಾರೆ. ಆದರೆ ಪರ್ಫೆಕ್ಟ್ ಆಗಿ ಅದು ಯಾವಾಗ ರೂಪುಗೊಂಡಿತ್ತು, ಯಾವ ವರ್ಷದಲ್ಲಿ ಇತ್ತು, ಹೇಗೆ ಇತ್ತು ಎಂದು ಹೇಳಲಾಗಿಲ್ಲ. ಅದಕ್ಕೆ ಉತ್ತರವೂ ಇಲ್ಲ. ದೇವರು ಇದ್ದಾನೆ ಎಂದು ಎಲ್ಲಾ ಧರ್ಮದವರು ನಂಬುತ್ತಾರೆ. ಭೂಮಿ ಮೇಲೆ ಜೀವಿಸುವ ಎಲ್ಲಾ ಜೀವಿಯನ್ನು ದೇವರೇ ಸೃಷ್ಟಿಸುತ್ತಾನೆ ಎಂದು ನಂಬುತ್ತಾರೆ. ಎಲ್ಲಾ ಧರ್ಮದ ಪ್ರಕಾರ ದೇವರು ಇದ್ದಾನೆ. ಆದರೆ ಹೇಗೆ ಇದ್ದಾನೆ, ಅವನನ್ನು ಯಾರು ಸೃಷ್ಟಿಸಿದ್ದು ಎಂಬುದಕ್ಕೆ ಯಾವ ಪುರಾವೆಯೂ ಇಲ್ಲ. ಇವೆಲ್ಲ ಪ್ರಶ್ನೆಗಳು ನಮ್ಮನ್ನು ಕಾಡುತ್ತಲೇ ಇರುತ್ತದೆ. ಹಿಂದೂ ಧರ್ಮ ಗ್ರಂಥಗಳ ಬಗ್ಗೆ ಹೇಳೋದಾದ್ರೆ ಶಿವನ ಅಸ್ತಿತ್ವಕ್ಕೆ ತನ್ನದೇ ಆದ ಮೂಲವಿದೆ ಎಂದು ಹೇಳಬಹುದಾಗಿದೆ. ಹಿಂದೂ ಧರ್ಮದಲ್ಲಿ ಶಿವನೇ ಅಸ್ತಿತ್ವದ ಮೂಲ ಎಂದು ಹೇಳಬಹುದಾಗಿದೆ. ಇದಕ್ಕೂ ಒಂದು ಕಾರಣ ಇದೆ ಗೆಳೆಯರೇ. ಇಡೀ ವಿಶ್ವದಲ್ಲೇ ಮೊದಲು ಹುಟ್ಟಿದ ಧರ್ಮವೇ ಹಿಂದೂ ಧರ್ಮವಾಗಿದೆ ಗೆಳೆಯರೇ. ಉದಾಹರಣೆಗೆ, ವಿದ್ಯೆಯನ್ನು ನೀಡುವವಳು ಸರಸ್ವತಿ ಎಂದು, ಸಂಪತ್ತನ್ನು ನೀಡುವವಳು ಲಕ್ಷ್ಮಿ ಎಂದು. ಹೀಗೆ ನಮಗೆ ಅನುಗುಣವಾಗಿ ಪೂಜಿಸುತ್ತೇವೆ ಹಾಗೂ ನಂಬುತ್ತೇವೆ. ಯಾವುದೇ ಧರ್ಮದ ದೇವರುಗಳು ಹಿಂದೆ ಇದ್ದರು ಎಂಬ ನಿದರ್ಶನಗಳು ಇಲ್ಲ. ದೇವರನ್ನು ಕಣ್ಣಾರೆ ನೋಡಿದವರು ಇಲ್ಲ. ದೇವರು ಇದ್ದಾನೆಯೋ ಇಲ್ಲವೋ ಅದು ಅವರವರ ಸಿದ್ಧಾಂತಕ್ಕೆ ಮತ್ತು ನಂಬಿಕೆಗೆ ಸೀಮಿತವಾಗಿರೋದು. ಆದರೆ ದೇವರ ಮೇಲೆ ಇರುವ ಭಯವು ಸಮಾಜವನ್ನು ಉದ್ಧರಿಸಲು ಉಪಯುಕ್ತವಾಗಿದೆ ಎಂದು ವಿದ್ವಾನರು ನಂಬುತ್ತಾರೆ. ಒಂದು ವೇಳೆ ದೇವರು ಇಲ್ಲ ಎಂಬ ನಂಬಿಕೆ ಇದ್ದಿದ್ದರೆ ಅವನು ಎಲ್ಲರನ್ನೂ ಕಡಿದು ಬಡಿದು ತನ್ನ ಸ್ವಾರ್ಥದಿಂದ ಬದುಕುತ್ತಿದ್ದ. ಮನುಷ್ಯನು ತಾನು ಮಾಡಿದ ಎಲ್ಲ ಪಾಪ ಪುಣ್ಯದ ಪ್ರಕಾರ ಅವನ ಕರ್ಮವಿರುತ್ತದೆ ಎಂದು ಎಲ್ಲಾ ಧರ್ಮದಲ್ಲಿ ಉಲ್ಲೇಖವಾಗಿದೆ. ಹಿಂದೂ ಧರ್ಮದಲ್ಲಿ ದೇವರನ್ನು ನಾನಾ ರೂಪದಲ್ಲಿ ಪ್ರಾರ್ಥಿಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ 30 ಕೋಟಿಗಿಂತ ಹೆಚ್ಚು ದೇವರಿದ್ದಾರೆ ಎಂದು ನಂಬಲಾಗುತ್ತದೆ. ಮುಸ್ಲಿಂ ಅವರು ಅಲ್ಲಾ ಅನ್ನು ನಂಬುತ್ತಾರೆ. ಹಾಗೆ ಕ್ರಿಶ್ಚಿಯನ್ ಅವರು ಯೇಸುವನ್ನು ನಂಬುತ್ತಾರೆ. ಹೀಗೆ ಎಲ್ಲರೂ ಅವರವರ ಧರ್ಮದ ದೇವರನ್ನು ನಂಬುತ್ತಾರೆ. ಎಲ್ಲ ವೈಜ್ಞಾನಿಕ ಅಂಶಗಳನ್ನು ಪರಿಶೀಲಿಸಿದಾಗ ಈ ಬ್ರಹ್ಮಾಂಡವು ಗಾಳಿ, ನೀರು, ಬೆಂಕಿ, ಭೂಮಿ ಮತ್ತು ಆಕಾಶ ಈ 5 ಅಂಶಗಳಿಂದ ರೂಪಿತವಾಗಿದೆ ಎಂದು ನಂಬಲಾಗಿದೆ. ಇವುಗಳನ್ನೇ ಪಂಚಭೂತಗಳು ಎಂದು ಹೇಳಬಹುದಾಗಿದೆ. ಕಾಲಚಕ್ರ ಕಳೆದಂತೆ ಮನುಷ್ಯರು ಮತ್ತು ಬೇರೆ ಬೇರೆ ಜೀವಿಗಳು ಹುಟ್ಟುತ್ತವೆ. ದೇವರು ಇದ್ದಾನೆ, ಅವನು ಹೇಗೆ ಇದ್ದಾನೆ, ಅವನನ್ನು ಹೇಗೆ ಪ್ರಾರ್ಥಿಸಬೇಕು ಎಂದು ಹುಟ್ಟಿಸಿದ್ದೆ ಈ ಮನುಷ್ಯನು ಎಂದು ಹೇಳಬಹುದು. ದೇವರು ಎಲ್ಲ ಕಡೆ ಇರುವನು ಎಂದು ಹೇಳುತ್ತಾರೆ. ಇದಾಗಿತ್ತು ಗೆಳೆಯರೆ ಈ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳುತ್ತಾ ಧನ್ಯವಾದಗಳು. ಜೈ ಕನ್ನಡಾಂಬೆ.